ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕಾಲೇಜ್ ಸ್ಟಾರ್ಟ್ ಆಯಿತು, ಫ್ರೆಶರ್ ಡೇ ಪಾರ್ಟಿ ಮಾಡಿದರು. ಸೊ ನಾನು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಲೇಜಿ ಡ್ಯಾನ್ಸ್ಗೆ ವೀಡಿಯೋ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಬಂತು. ಕಾಲೇಜ್ಗೆ ಮಿಸ್ಟರ್ NLC ಅಂತ ಒಂದು ಅವಾರ್ಡ್ ಬೇರೆ ಕೊಟ್ಟರು. ಎಲ್ಲಾದರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮತ್ತು ಭಾಗವಹಿಸಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಖುಷಿ ಆಯಿತು. ಅದಾದಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಸೊ ಕ್ಲಾಸಸ್ ಸ್ಟಾರ್ಟ್ ಆಗಿದ ತಕ್ಷಣ ನನಗೆ ಗೊತ್ತಾಯಿತು ನಮಗೆ 5 ಸಬ್ಜೆಕ್ಟ್ಸ್ ಇದೆ ಅಂತ. ಒಂದೇನು ಅಂತ ಅಂದರೆ, ಫಸ್ಟ್ ಸಬ್ಜೆಕ್ಟ್ ಬಂದು ಕಾಂಟ್ರಾಕ್ಟ್ ಲಾ ಅಂತ, ಎರಡನೇದು BNS, ಮೂರನೇದು ಟಾಟ್ಸ್, ನಾಲ್ಕನೇದು ಕಾನ್ಸ್ಟಿಟ್ಯೂಷನ್, ಐದನೇದು ಹಿಂದೂ ಲಾ. ಇನ್ ಕೇಸ್ ನೀವು ಕನ್ನಡದಲ್ಲಿ ಬರೀತಾ ಇದ್ದೀರಾ ಅಂತಂದರೆ ನಿಮಗೆ ಇಂಗ್ಲೀಷ್ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಆಗುತ್ತೆ. ಇಂಗ್ಲೀಷಲ್ಲಿ ಬರೀತಾ ಇದ್ದೀರಾ ಅಂತಂದರೆ ನಿಮಗೆ ಥರ್ಡ್ ಸೆಮ್ಮಲ್ಲಿ ಒಂದು ಎಕ್ಸ್ಟ್ರಾ ಕನ್ನಡ ಸಬ್ಜೆಕ್ಟ್ ಬರುತ್ತೆ ನಿಮಗೆ, ಆ ಥರ. ಸೊ ನಾನು ನಿಮಗೆ ಇವಾಗಿರೋ 5 ಸಬ್ಜೆಕ್ಟ್ಸ್ ಬಗ್ಗೆ ಇಂಗ್ಲೀಷ್ ಬಿಟ್ಟು ಮಿಕ್ಕಿದೆಲ್ಲ ಸಬ್ಜೆಕ್ಟ್ ಬಗ್ಗೆ ಒಂದು ಶಾರ್ಟ್ ನೋಟ್ ಕೊಡ್ತೀನಿ, ಅಂದರೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಗೆ ಯೂಸ್ ಆಗುತ್ತೆ ಅಂತಂದರೆ ಅದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಿಂದ ನಾನು ಕೇಸ್ ಲಾಸು ಮತ್ತು ಚಾಪ್ಟರ್ ವೈಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ತುಂಬ ಡಿಲೇ ಆಗಿದೆ, ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂತಂದರೆ ನನಗೂ ಕಾಲೇಜು ಮನೆ ಕೆಲಸ ಅಂತ ತುಂಬ ಕಷ್ಟ ಆಗ್ತಾಯಿದೆ. ಅದರಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ವೀಡಿಯೋ ಮಾಡ್ಕೊಂಡು ಟೈಮ್ ಸಿಗ್ತಾಯಿಲ್ಲ. ಸರಿ ಬಿಡಿ, ನಾನೀಗ ಸಬ್ಜೆಕ್ಟ್ಸ್ ಬಗ್ಗೆ ಹೋಗೋಣ. ಫಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಕಾಂಟ್ರಾಕ್ಟ್ ಲಾ ಅಂತ. ಸೊ ಕಾಂಟ್ರಾಕ್ಟ್ ಲಾ ಅಂತಂದರೆ ಕನ್ನಡದಲ್ಲಿ ಕರಾರು ಇಲ್ಲ ಒಡಂಬಡಿಕೆ ಕಾನೂನು ಈ ಥರ ಎಲ್ಲ ಹೇಳ್ತಾರೆ. ಇದು ಹೇಗೆ ಅಂತಂದರೆ, ಈಗ ಒಂದಿಬ್ಬರು ಪರ್ಸನ್ಸ್ ಇರ್ತಾರೆ. ಅವರು ಕಾಂಟ್ರಾಕ್ಟ್ ಎಂಟ್ರಿ ಆಗ್ತಾರೆ ಯಾವುದೋ ಒಂದು ಗೂಡ್ಸ್ಗೋಸ್ಕರ, ಇಲ್ಲ ಯಾವುದೋ ಒಂದು ಮೆಟೀರಿಯಲ್ಗೋಸ್ಕರ, ಇಲ್ಲ ಯಾವುದೋ ಒಂದು ಟೈಮ್ ಲೈನ್ಗೋಸ್ಕರ. ಅವರು ಈ ಥರ ಮಾತಾಡಿಕೊಂಡು ನಿಮ್ಗೆ ಈ ಥರ ಗೂಡ್ಸ್ ಕೊಡ್ತೀನಿ, ಈ ಅಮೌಂಟ್ ನಾನು ನನಗೆ ಕೊಡು ಅಂತ ಕಮಿಟ್ ಆಗೋದು. ಮತ್ತು ಆ ಕಮಿಟ್ ಆಗಿಲ್ಲ ಅಂದರೆ ಕಮಿಟ್ ಆದಮೇಲೆ ಏನೇನು ಪರಿಣಾಮಗಳಿರುತ್ತೆ, ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಇದನ್ನೆಲ್ಲ ಸೇರಿಸಿ ಒಂದು ಸಬ್ಜೆಕ್ಟ್ ಮಾಡಿದರೆ ಕಾಂಟ್ರಾಕ್ಟ್ ಅಂತ. ಇದು ಕಾಂಟ್ರಾಕ್ಟ್ ಪಾರ್ಟ್ 2 ಕೂಡ ಇದೆ, ಅದು ನೆಕ್ಸ್ಟ್ ಸೆಮ್ಮಲ್ಲಿ ಬರುತ್ತೆ ನಮಗೆ. ಇದು ಫಸ್ಟ್ ಸಬ್ಜೆಕ್ಟ್ ಆಗುತ್ತೆ. ಇದಾದಮೇಲೆ BNS, ಭಾರತೀಯ ನ್ಯಾಯ ಸಮಿತಿ. ಇದಕ್ಕಿಂತ ಮುಂಚೆ ಇಂಡಿಯನ್ ಪೀನಲ್ ಕೋರ್ಟ್ ಇತ್ತು, ಅದನ್ನು ಅಪ್ಡೇಟ್ ಮಾಡಿ ಇವಾಗ ಭಾರತೀಯ ನ್ಯಾಯ ಸಮಿತಿ ಅಂತ ಮಾಡಿದ್ದಾರೆ. ಹೇಗೆ ಅಂತಂದರೆ, ಕ್ರೈಮ್ ಇದರಲ್ಲಿ ಏನಾದ್ರು ಅಂಡರ್ ಕ್ರೈಮಲ್ಲಿ ಬಂತು ಅಂತಂದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಜೊತೆಗೆ ಪನಿಷ್ಮೆಂಟು ಮತ್ತು ಇಂಪ್ರಿಸನ್ಮೆಂಟು ಮತ್ತು ಪೆನಾಲ್ಟೀಸ್ ಆ್ಯಂಡ್ ಕಾಂಪನ್ಸೇಷನ್ ಕೂಡ ಬರುತ್ತೆ ಕ್ರೈಮ್ ಅಂಡರಲ್ಲಿ. ಹೇಗೆ ಅಂದರೆ, ನೀವೇನಾದ್ರು ಒಂದು ತಪ್ಪು ಮಾಡಿ ಯಾರಿಗೋ ಒಬ್ರಿಗೆ ಇಂಜುರಿ ಆಯಿತು, ಅವ್ರಿಗೇನೋ ಒಂದು ಗಾಯ ಆಯಿತು, ಅವರು ಏನಾದ್ರು ಕೇಸ್ ಹಾಕಿದ್ರು, ಫೈಲ್ ಮಾಡಿದ್ರು ಅಂತಂದರೆ, ಅವರು ಅಗೇನ್ಸ್ಟ್ ನೀವಿದ್ದಾಗ ಸಾಕ್ಷಿ ಎಲ್ಲ ಸಿಕ್ತು ಅಂತಂದರೆ ನಿಮಗೆ ಜೈಲಿಗೆ ಹೋಗುವಂಥ ಪ್ರಾಬ್ಲಮ್ ಆಗ್ಬೋದು. ಈ ಥರ ಎಲ್ಲ ವಿಷಯಗಳಿರುತ್ತೆ. ಅದನ್ನು BNS ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೂರನೇದು ಬಂದು ಹಿಂದೂ ಲಾ ಅಂತಂದರೆ, ಹಿಂದೂಸ್ ಲಾ ಹೇಗೆ ಎವಲ್ಯೂಷನ್ ಆಯಿತು, ಎಲ್ಲಿಂದ ತೊಗೊಂಡ್ರು. ಇದು ಇಂಗ್ಲೀಷ್ ಲಾ ಆ್ಯಕ್ಚುಲಿ ಲಂಡನ್ನಿಂದ ಬಾರೋ ಮಾಡಿರೋದು, ಬ್ರಿಟಿಷರ್ ಲಾ ಇದು. ಅದನ್ನ ನಮಗೆ ಹೇಗೆ ಬೇಕೋ ಅದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಮಾಡರ್ನೈಸ್ಡ್ ಲಾ. ಅಂದರೆ ಹಿಂದೂ ಲಾ ಕೂಡ 2-3 ವರ್ಷನ್ ಬರುತ್ತೆ. ಅದರಲ್ಲಿ ಕೆಲವೊಂದು ಲಾನ ನಾವು ಬಾರೋ ಮಾಡಿದ್ದೀವಿ. ಆದರೆ ಪರ್ಟಿಕ್ಯುಲರ್ಲಿ ಹಿಂದೂ ಲಾ ಅಂತಂದರೆ ಅದು ನಮ್ಮ ಸೆಲಿಬ್ರೇಷನ್ಸು, ರಿಚುವಲ್ಸು, ಜೊತೆಗೆ ನಮ್ಮ ಮ್ಯಾರೇಜಸ್ಸು ಇದೆಲ್ಲ ಇರುತ್ತೆ. ಅದೆಲ್ಲ ಹೇಗೆ ಬಂತು, ಅದೆಲ್ಲ ಲಾ ಅಂಡರ್ ಹೇಗೆ ಮೆನ್ಷನ್ ಮಾಡಿದ್ದಾರೆ, ಅದು ಲಾ ಹೇಗೆ ವರ್ಕ್ ಆಗುತ್ತೆ, ಈ ಥರ ಎಲ್ಲ ಬರುತ್ತೆ. ಮೊನ್ನೆ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ಇದ್ರ ಅಂಡರ್ ಬರುತ್ತೆ. ಮತ್ತು ಅದಕ್ಕೇನು ಶಿಕ್ಷೆ ಆಗುತ್ತೆ, ಏನು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ, ಯಾರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದೆಲ್ಲ ಹಿಂದೂ ಲಾಲ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಟಾಟ್ಸ್ ಅಂತಂದರೆ ಸಿವಿಲ್ ರಾಂಗ್, ಅಂದರೆ ಅಪಕೃತ್ಯ ಕಾನೂನು. ನಿಮ್ಮ ನಿತ್ಯ ಜೀವನದಲ್ಲಿ ನೀವು ನೋಡೋ ನಿಮ್ಮ ಎದುರುಗಡೆ ಮನೆಯವರು, ಅಕ್ಕಪಕ್ಕದ ಮನೆಯವರು, ನಿಮ್ಮ ಜೊತೆ ಕೆಲಸ ಮಾಡೋರು, ನೀವು ಗಾಡಿ ಓಡಿಸೋವಾಗ ಅಕ್ಕಪಕ್ಕದಲ್ಲಿ ಗಾಡಿ ಓಡಿಸೋರು, ಮತ್ತು ಪ್ರತಿಯೊಬ್ಬರು ಬರ್ತಾರೆ. ಬಟ್ ಇದರಲ್ಲಿ ನಿಮಗೆ ಪನಿಷ್ಮೆಂಟ್ ಆಗೋಲ್ಲ, ಕಾಂಪನ್ಸೇಷನ್ ಅಂತ ಬರುತ್ತೆ. ಅದು ಹೇಗೆ ಅಂತಂದರೆ, ಏನೋ ಹೋಗ್ತಾ ಇರ್ತೀರ, ಒಬ್ಬರು ಸಡನ್ನಾಗಿ ಬಂದು ಗುದ್ಬಿಡ್ತಾರೆ. ಸೊ ಗುದ್ಬಿಟ್ಟು ನಿಮ್ಮ ಮೇಲೇ ಅಧಿಕಾರ ಚಲಾಯಿಸ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದು ನಿಮ್ಮ ಕೈಲೇನು ಮಾಡೋಕ್ಕಾಗಲ್ಲ ಅಂತಲ್ಲ, ಅದೊಂದು ಪ್ರೂಫ್ CC ಕ್ಯಾಮ್ರಾ ಇತ್ತು ಅಂತಂದರೆ ಅದು ನೀವು ಕೇಸ್ ಅಪ್ಲೈ ಮಾಡಿ ಅವ್ರ ಹತ್ರ ಕಾಂಪನ್ಸೇಷನ್ ಏನಾಗಿತ್ತು ಅಂತ ಇಸ್ಕೋಬೋದು. ಈ ಥರ ಎಲ್ಲ ತುಂಬ ವಿಷಯಗಳಿದ್ದಾವೆ ಟಾಟ್ಸಲ್ಲಿ. ಅದು ಹೋಗ್ತಾ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಾದಮೇಲೆ ಕಾನ್ಸ್ಟಿಟ್ಯೂಷನ್ ಲಾ. ಸೊ ಆ್ಯಕ್ಚುಲಿ ಇದು ಎಲ್ಲದಕ್ಕೂ ಥರ ಮದರ್ ಇದ್ದಂಗೆ ಕಾನ್ಸ್ಟಿಟ್ಯೂಷನ್ ಲಾ. ಹೇಗೆ ಅಂತಂದರೆ, ನಿಮಗೆ ಪ್ರತಿಯೊಂದು ಲಾ ಕೂಡ ಇದ್ರ ಬೇಸ್ಡ್ ಆಗೇ ಇರುತ್ತೆ. ಸೊ ಇದು ಮದರ್ ಆಫ್ ಆಲ್ ದ ಲಾ ಇನ್ ಇಂಡಿಯಾ. ಸೊ ನಿಮಗೆ ನಿಮ್ಮ ರೈಟ್ಸ್ ಏನು, ಮತ್ತು ನಿಮಗೆ ಒಂದು ಲಾ ಕ್ರಿಯೇಟ್ ಆಗಬೇಕು ಅನ್ನೋ ಅದಕ್ಕೆ ರೀಸನ್ ಯಾರು ಇರ್ತಾರೆ, ಅದರಿಂದ ಏನೇನು ವರ್ಕ್ ಮಾಡ್ತಾರೆ,
ಅದು ಹೆಂಗೆ ರಿಜಿಸ್ಟರ್ ಆಗುತ್ತೆ, ಹೆಂಗೆ ಅಮೆಂಡ್ಮೆಂಟ್ಸ್ ಆಗುತ್ತೆ, ಅದಾದ್ಮೇಲೆ ಅದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ, ಅವ್ರು ಡಿಸೈಡ್ ಮಾಡಿದ್ದನ್ನು ಯಾರು ಕನ್ಫರ್ಮ್ ಮಾಡ್ತಾರೆ, ಮತ್ತು ಯಾರು ಅದನ್ನು ಲೀಗಲೈಸ್ ಮಾಡ್ತಾರೆ, ಇದೆಲ್ಲ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ನಿಮ್ಮ ರೈಟ್ಸಿಂದ ಹಿಡಿದು ಪ್ರತಿಯೊಂದು ವಿಷಯಗಳು ಅದರಲ್ಲಿ ಬರುತ್ತೆ. ಸೊ ಇದೇ ಥರನೇ 5 ಸಬ್ಜೆಕ್ಟಲ್ಲಿ ಎಕ್ಸ್ಟ್ರಾ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಬರುತ್ತೆ. ಅದನ್ನು ನಿಮಗೆ ಗ್ರಾಮರು ಅದು ಇದು ಅಂದರೆ ನೀವು ಕನ್ನಡದಲ್ಲಿ ಬರೀತೀರಾ ಅಂತಂದರೆ ಇಂಗ್ಲೀಷ್ ಬರುತ್ತೆ, ಇಲ್ಲಾಂದರೆ ಇಂಗ್ಲೀಷ್ ಬರಲ್ಲ. ನೆಕ್ಸ್ಟ್ ಸೆಮ್ಮಲ್ಲಿ ನಿಮಗೆ ಕನ್ನಡ ಬರುತ್ತೆ, ಇಂಗ್ಲೀಷಲ್ಲಿ ಬರೀತಾ ಇದ್ದೀನ ಅಂತಂದರೆ ಆ ಥರ. ಸೊ ಇದು ಸಬ್ಜೆಕ್ಟ್ಸ್ ಡೀಟೇಲ್ಸು. ಇದ್ರ ಬಗ್ಗೆ ನಿಮ್ಗೆ ಏನಾರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಶುಭ ದಿನ. ಥ್ಯಾಂಕ್ ಯು. ಬಾಯ್.